ದೇಶ ವಿದೇಶಗಳಲ್ಲಿರುವ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ರಮೇಶ್ ಯಾದವ್ ಮಾಡುವ ನಮಸ್ಕಾರಗಳು. ಈಗಲೇ ಜಗಣ, ಬ್ರಿಟಿಷರ್ನ ಓಡಿಸಿದ್ದು ಯಾರು ಏನು ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಹೌದು ಆದ್ರೆ ಪೋರ್ಚುಗೀಸರು ಡಚ್ಚರ್ನ ಓಡಿಸಿದವ್ರು ಯಾರಂತ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಹೇಳ್ತೀನಿ, ಒಂದ್ ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ನಾನು ಅವಾಗ ಭಾರಿ ಶ್ರೀಮಂತ ಇದ್ದ ಕಣ್ರಿ. ಭಾರಿ ಶ್ರೀಮಂತ ಬಿಟ್ಟು ಭಾರಿ ಶ್ರೀಮಂತ. ನಾನು ಚಿನ್ನ ವ್ಯಾಪಾರ, ವಜ್ರ ಎಲ್ಲ ಮನೆಗೆಲ್ಲ ಸಪ್ಲೈ ಮಾಡ್ತಿದ್ದೆ ಕಣ್ರಿ. ಆ ಟೈಮಲ್ಲಿ ನನಗೊಬ್ಬ ಫ್ರೆಂಡ್ ಕೂಡ ಇದ್ದ ಅಮೆರಿಕದಲ್ಲಿ, ವಾಸ್ಕೋಡಿ ಗಾಮ ಅಂತ. ಅವನು ಆಗಾಗ ನಮ್ಮ ಮಾಲೆ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಎಲ್ಲ ಹಳ್ಳ ದಾಟಿಸಿ ಕರ್ಕ ಬರ್ತಿದ್ದೆ, ಹಂಗೆ ಬಿಡ್ತಿದ್ದ ಕಣ್ರಿ. ಬರ್ತಾ ಬರ್ತಾ ಇವನೇನ್ ಮಾಡ್ದ, ನನ್ನ ವ್ಯಾಪಾರ ಗುಟ್ಟೆ ಎಲ್ಲ ಅವ್ನು ಕಂಡು ಹಿಡ್ಕೊಂಡು ಇವನ್ ಶುರು ಮಾಡ್ದ. ಅಲ್ಲೇ ಟೆಂಟ್ ಹಾಕೊಂಡು ಬಸ್ಲೆ ಸೊಪ್ಪು, ಅರ್ಬಿ ಸೊಪ್ಪು, ಕೊತ್ತಂಬರಿ, ಜೀರಿಗೆ ಮೆಣಸು ಹಂಗೆ ಗೆಣಸು ಹೊರಗೆ ಹಾಕ್ಯಾನೆ. ಮಗ ಯಾಕಲ್ಲ ನೀನ್ ಸಾಮಾನೆಲ್ಲ ಹೊರಗೆ ಹಾಕಿ ಕೂತಿಯಲ್ಲ, ಗೆಣಸೆಲ್ಲ ಹೊರಗೆ ಬಿದ್ದದಲ್ಲ, ದನ ಎಲ್ಲರ ಬಾಯಿ ಹಾಕತ್ತು, ಜಾಗೃತಿ ಮಾಡು ಅಂತ ಹೇಳ್ದೆ. ಅಂದ್ರೆ ತರಕಾರಿ ವ್ಯಾಪಾರ. ಬರ್ಬರ್ತಾ ಜಗಣ ಅವ್ರು ಇದ್ದು ಬದ್ದವ್ರನ್ನೆಲ್ಲ ಕರ್ಕ ಬಂದು ಇಲ್ಲಿ ವ್ಯಾಪಾರಕ್ಕೆ ಕೂರಿಸಿದ. ನಾದ್ನಿ, ಬಾವ, ನೆಂಟ, ಅತಿಗಿ, ಅಜ್ಜ, ಅಜ್ಜಿ ಎಲ್ಲರನ್ನ ಕರ್ಕ ಬಂದು ನಮ್ ದೇಶಕ್ಕೆ ಹಿಡಿ ಫುಲ್ಲು ಮಾಡ್ದ ಜಗಣ. ನನ್ ಕಸ್ಟಮರ್ನ ಅವ್ನು ಹಂಗೆ ಎಲ್ಲ ಎಳ್ಕೊಂಡ್ರು. ಎಂತ ಮಾಡೋದು, ಬೀದಿಗೆ ಬರೋ ಅಂದಾಜೇನು ಬಂದೇ ಬಿಟ್ಟೆ. ನಾನು ಗುಡ್ಸಿ ಗುಂಡಾಂತರ ಮಾಡಿ ಮೂಲೆಗೆ ಬಿಸಾಡಿದ್ರು ಜಗಣ. ಎಂತ ಮಾಡೋದು ಕುರಿ ಸರ್, ಅವಾಗ ಒಂದೊತ್ತು ಊಟಕ್ಕೂ ಗತಿಲ್ದಂಗ್ ಮಾಡಿದ್ರು. ಆಮೇಲೆ ಅವಾಗ ಏನ್ ಮಾಡೋದು, ಇದಕ್ಕೆ ಸರಿಯಾದವನು ಅವನೇ ಅಂತ. ನನ್ನ ಬಾಲ್ಯ ಸ್ನೇಹಿತ ಬ್ಯಾಂಡ್ ರವಿ ಅಂತ, ಅವನು ಮಂಗಳೂರು ಏರ್ಪೋರ್ಟ್ ಅಲ್ಲಿ ಬೋಂಡಾ ಬಿಡ್ತಿದ್ದಾನೆ. ಮಗ ನೀನು ಈ ತರ ಪರಿಸ್ಥಿತಿ ಆಗಿದೆ ಮರ, ಇವ್ರನ್ನ ಓಡಿಸ್ಬೇಕು, ನಾವು ಈಗ್ಲೇ ಬರ್ಬೇಕಂತ. ಆ ಚಿಲ್ಲಿ ಮ್ಯಾಟ್ರಿಗೆಲ್ಲ ಎಂತ ಕರಿತೀಯ ಮರ, ನೀನೇ ಮ್ಯಾನೇಜ್ ಮಾಡ ಮರ ಅಂತ ಹೇಳ್ದ ಅವನು. ಅದಕ್ಕೆ ಆಗಲ್ಲ ನೀನೇ ಬರ್ಬೇಕಂತ ಹೇಳ್ದೆ. ಬಂದ. ನಾವು ವ್ಯಾಪಾರಸ್ಥರು ಎಲ್ಲ ಒಂದೇ ರೂಮಲ್ಲಿ ಎಲ್ಲ ಮಲಗ್ತಿದ್ದು, ಗಂಡಸ್ರು ಹೆಂಗಸ್ರು ಎಲ್ಲ ಒಟ್ಟಿಗೆ. ರಾತ್ರಿ 12 ಗಂಟೆ ಜಗಣ, ಎಲ್ಲ ನಿದ್ದಿಲಿದ್ರು. ಅವ್ರ ಮದ್ದಕ್ಕೆ ಇವನು ತಗೋಗ್ ಮಲಗಿಸಿದೆ. ರಾತ್ರಿ ಒಡ್ದ ನೋಡಿ ಗೊರಕೆ. ಆ ಗೊರಕೆ ಸೌಂಡಿಗೆ ಪೋರ್ಚುಗೀಸರು ಡಚ್ಚರು ಗದ್ದಿ ಬೈಲ್ ನಗುದು ಅಕುಲನ ಎತ್ಲಾ ಹೋಗ್ಯಾರಂತ ಯಾವನಿಗೆ ಗೊತ್ತಿಲ್ಲ ಕಣ್ರಿ. ಹೌದಾ? ಹಾ, ಪ್ರಾಮಿಸ್ ಕಣ್ರಿ, ಸುಳ್ಳಲ್ಲ. ಈಗ್ಲೂ ಹುಡುಕ್ತಾ ಇದ್ದಾರೆ. ಪ್ರಾಮಿಸ್ ಈಗ್ಲೂ ಅವ್ರು ಇಷ್ಟವ್ರಿಗೆ ಪತ್ತಿಲ್ಲ. ನಾನು ತಕ್ಷಣ ಫೋನ್ ಮಾಡ್ದೆ, ವಾಸ್ಕೋಡಿ ಎಲ್ಲಿದೆಯಲ್ಲ ಅಂತ ಕೇಳ್ದೆ. ವಾಸ್ಕೋಡಿ ಗಾಮ ನಾನು ಆಗಾಗ ಕಟ್ ಮಾಡಿ ಬಿಸಾಕ್ತಿದ್ದೆ. ವಾಸ್ಕೋಡಿ ಎಲ್ಲಿದೆಯಲ್ಲ ನೀನು ಊರಲ್ಲಿ, ಯಾಕಲ್ಲ ಒಂದ್ ಹೇಳ್ದೆ ಕೇಳ್ದೆ ಹೋಗಿಯಲ್ಲ, ನೀನ್ ಅಲ್ಲೆಲ್ಲ ಬಿಲ್ಡಪ್ ಕೊಡ್ತಿದ್ಯಾ ಅಂತಲ್ಲ ಮಾರ. ಭಾರತಕ್ಕೆ ಜಲಮಾರ್ಗ ಕಂಡಿಡ್ದವ್ ನಾನು ಅಂತ ಎಲ್ಲ ಬಿಲ್ಡಪ್ ಕೊಡ್ತಾ ಮಾತಾಡ್ತಿದ್ಯಲ್ಲ. ಯಾವನಲ್ಲ ಕಂಡಿಡ್ದವನು, ಹಳ್ಳ ದಾಡ್ಸಿ ಕಂಡಿ ಹಿಡ್ದಂದ್ ಬರ್ತಿದ್ದ ನಾನು, ನಿನ್ನ ಹಳ್ಳ ದಾಡ್ಸಿದ್ದವನು ನಾನು, ನೀನ್ ಯಾವನಲ್ಲ ಕಂಗಳಿ ಅಂತೆಲ್ಲ ಸಿಕ್ಕಾಪಟ್ಟೆ ಬೈದೆ. ಇನ್ನೆಲ್ಲಾರು ನಮ್ ದೇಶಕ್ಕೆಲ್ಲಾರು ಕಾಲಿಟ್ರೆ ನಿನ್ ಮೊಗ್ಗುಲ್ ಪುಡಿ ಮಾಡ್ತೀನಿ ಅಂತ ಹೇಳ್ದೆ. ಅವತ್ತಿನಿಂದ ಇವತ್ತಿನವರೆಗೂ ಪತ್ತೇನಿಲ್ಲ ಅಕುಲ್ ಸರ್. ಇರಪ್ಪ, ಅದಿರ್ಲಿ ಸ್ವಾಮಿ, ನಂದೊಂದು ಡೌಟ್ ಇದೆ. ಏನ್ ಸಾ? ಅನು, ನೀವು ಇಬ್ರು ಪ್ರೈಮರಿ ಸ್ಕೂಲಲ್ಲಿ ಕ್ಲಾಸ್ಮೇಟ್ಸ್ ಅಂತ ನಿಜಾನಾ? ಅವಾಗ ಸರ್ ಆ ಕತೆ ಹೇಳು. ನಾನು 10ನೇ ಕ್ಲಾಸ್ ಆಗಿ PT ಮಾಸ್ಟರ್ ಆದೆ, ಅವ್ರು ಕಂಟಿನ್ಯೂ ಮಾಡಿದ್ರು. ಇಷ್ಟೇ ಸಾ. 6 ವರ್ಷದ ನೀವು ಹಳೇದ್ ಕೇಳ್ತಿರೋದು. ಅಲ್ಲ ನಂದೊಂದು ಪ್ರಶ್ನೆ ಇದೆ. ಹೇಳಿ ಮೇಡಮ್. ಇಲ್ಲಿದ್ದೀನಿ ಸಾರ್. ಅಯ್ಯೋ ರಾಮಚಂದ್ರ, ಅನುಶ್ರೀ ಅವರು ಇಲ್ಲಿ ಹಾ ಹೇಳಿ ಅಣ್ಣ, ಇಲ್ಲಿ ಹೇಳಿ ಮೇಡಮ್. ಮೊನ್ನೆ ಮಂಗಳೂರಲ್ಲಿ ಒಂದು ಹಡಗು ಕೆಟ್ಟೋಯ್ತಂತೆ, ಅವಾಗ ನೀವು ಈಚ್ಕೊಂಡು ಹೋಗಿ ಸರಿ ಮಾಡ್ಬಿಟ್ಟು ಬಂದ್ರಂತೆ. ಅದು ಎಲ್ಲ ದೇಶಕ್ಕೆ ಗೊತ್ತಿದಲ್ಲ ಮೇಡಮ್, ನಾನು ಎಂತ ಹೇಳೋದು ನನ್ನ ಬಾಯಿಲಿ, ಅದು ಜನ ನಂಬೋದು ಇಲ್ಲ ಹೇಳಿದ್ರೆ. ಮೊನ್ನೆ ಮೂಡಿಗೆರೆ ಆಸ್ಪತ್ರೆಯಲ್ಲಿ ಹಲೋ ಹೇಳಿ. ಮೊನ್ನೆ ಸಾರ್ ಹಲೋ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ. ಸೊ ಬಜರ್ಗಳನ್ನ ನೋಡಿದ್ರೆ ರಮೇಶ್ ಯಾದವ್ ಅವ್ರನ್ನ ಸೆಲೆಕ್ಟ್ ಮಾಡಿರೋದು ಒಬ್ರೆ ನಾನದೇ ನಮ್ಮ ಅನುಶ್ರೀ ಮೇಡಮ್ ಆಯ್ಕೆ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ರಮೇಶ್ ಯಾದವ್. ಸಾ ಒಂದ್ ನಿಮಿಷ, ಒಂದು ಫೋನ್ ಬರ್ತಿದೆ. ಹಲೋ, ಅವ್ನು ಕೇಳಿದ್ನ ನನ್ನ. ಹಾ ಸರಿ, ಈಗ ಇನ್ನು ಮುಂದೆ ಸಣ್ಣದಕ್ಕೆ ಮಾಡೋದು ಬೇಡ, ದೊಡ್ಡದಕ್ಕೆ ಮಾಡಕ್ ಹೇಳು ಆಯ್ತಾ? ಏನ್ ಮಾಡಕ್ ಹೋಗ್ತಾ ಇದ್ರಿ? ಫೋನ್ ಸಾ ದೊಡ್ಡದು. ಮೊನ್ನೆ ಯಾರು ಮಾತಾಡ್ತಿದ್ದಾರೆ ಹೇಳಿ. ನನ್ನ ಫ್ರೆಂಡು. ಯಾರು? ಇಲ್ಲಿ ಕಟ್ ಮಾಡಿ. ಯಾರು ಸರ್? ಒಬ್ಬಮಾನ? ಸುಮ್ನೆನಾ? ಅನುಶ್ರೀ ಮೇಡಮ್ ಕಂಗ್ರ್ಯಾಚುಲೇಷನ್. ಆಟೋ ಡ್ರೈವರ್ ರಂಗಣ್ಣವರು ನಮಸ್ಕಾರ. ಜಗಣ್ಣ, ನಾನು ಆಟೋ ಓಡಿಸೋದಕ್ಕೆ ಒಂಥರ ನೀವು ಕೂಡ ಸ್ಫೂರ್ತಿ. ಅವತ್ತು ರಂಗಣ್ಣ ಸಿನಿಮಾದಲ್ಲಿ ಆಟೋ ಬಗ್ಗೆ, ಆಟೋದವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಆಡಿ ಹೋಗ್ಲಿದ್ದೀರಾ.
ಆಟೋ ಬಗ್ಗೆ ಆಟೋದವರ ಬಗ್ಗೆ ಖುಷಿಯಿಂದ ಹೆಮ್ಮೆಯಿಂದ ಎದ್ದೆ ಉಬ್ಬಿಸ್ಕೊಂಡು ಮಾತಾಡ್ಲಿಕ್ಕೆ ಜಾಲಿ ಆಗ್ತದೆ. ಆದ್ರೆ ಅಕುಲನ್ನ ನಮಗೆ ಪ್ರತಿದಿನ ಆಟೋದಲ್ಲಿ ಆಗೋ ಅನುಭವ ಇದೆಯಲ್ವಾ, ಹೌದು. ಅಂಬಡಿಗೆ ಕೂಡ ಆಗಿರುವುದಿಲ್ಲ. ಹಾ. ಎಂತೆಂತ ಪ್ಯಾಸೆಂಜರ್ಸ್ ಬರ್ತಾರೆ. ನಿನ್ನೆ ನಂಗೆ ಬೆಳಿಗ್ಗೆ 11 ಗಂಟೆ ತನಕ ಬೋಣಿಯಾಗಿಲ್ಲ ಆಯ್ತು. ಯಾಕೆ? ಅಷ್ಟರಲ್ಲೇ ಒಬ್ಬ ಬಂದು ಕಟೀಲ್ ದೇವಸ್ಥಾನಕ್ಕೆ ಬರ್ತೀಯ ಅಂದ. ಹಾ. ನಾನು ಬರ್ತೇನೆ ಬಾ ಅಂದೆ. ಅದಕ್ಕೆ ಅವನು ನಾನು ಬರುದಿಲ್ಲ, ನೀನು ಹೋಗಿ ಬರುವಾಗ ಪ್ರಸಾದ ಅಂತಾನೆ. ಎಂತ ಸಾವು. ಮತ್ತೆ ಶ್ವೇತಾ ಮೇಡಮ್ ಒಂದು ಹೆಂಗಸು ಸೀದಾ ಬಂದು ನನ್ನ ಆಟೋ ಹತ್ತಿ ಸ್ಟೇಟ್ ಬ್ಯಾಂಕ್ಗೆ ಬಿಡು ಅಂತ ಹೇಳಿದ್ಲು. ನಾನೇನು ಮಾಡಿದೆ, ಸ್ಟೇಟ್ ಬ್ಯಾಂಕಿಗೆ ಬಿಟ್ಟಾದ್ಮೇಲೆ ಸೀದಾ ಜಾತ್ರೆಗೆ ಹೋದಾಗೆ ಕೈ ಬೀಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳಿದೆ ಮೇಡಮ್ ಹಣ ಕೊಡ್ಲಿಲ್ಲ. ಅದಕ್ಕೆ ಅವರು ಹೇಳುದು, ಅಷ್ಟು ದೊಡ್ಡ ಬಸ್ಸನ್ನೇ ಫ್ರೀ ಬಿಟ್ಟಿದ್ದಾರೆ, ನಿನ್ನ ಇಷ್ಟು ಚಿಕ್ಕ ರಿಕ್ಷಾಕ್ಕೆ ಹಣ ಕೊಡ್ಬೇಕಾ ಬಾಂಬೆ ಅಂತ ಹೇಳಿರ್ತಾರೆ. ಎಂತೆಂತ ಪ್ಯಾಸೆಂಜರ್ಸ್ ಬರ್ತಾರೆ. ಎಂತ ಸಾವು ಮಾರೆ. ಹೌದು ಮಾರೆ. ಮತ್ತೆ ನನಗೆ ಈ ಆಟೋವನ್ನು ಒಂದನೇ ನಂಬ್ಕೊಂಡ್ರೆ ಆಗುದಿಲ್ಲ. ಅದಕ್ಕೆ ನಾನು ಬ್ರೋಕರ್ ಕೆಲಸ ಶುರು ಮಾಡಿದೆ. ಸೆಕೆಂಡ್ ಸೈಡ್ ಬಿಸ್ನೆಸ್. ಎಲ್ಲಿ ಎಲ್ಲಿ ಮ್ಯಾಟರ್ ಮೋನಿ. ಏನೋ ಮ್ಯಾಟರ್ ಮೋನಿನ. ಮ್ಯಾಟರ್ ಮೋನಿನ. ಅಲ್ಲ ಏ ಮ್ಯಾಟರ್ ಮೋನಿ. ಮ್ಯಾಟ್ರ್ ಮೋನಿ. ಕುರಿ ಕರೆಕ್ಟ್ ನೀನು. ಮ್ಯಾಟ್ರ್ ಮೋನಿಯಲ್ಲಿ ನಾನು ತುಂಬಾ ಜನಕ್ಕೆ ಮದುವೆ ಮಾಡಿಸಿದ್ದೇನೆ. ನಿಂದು ನಂದು ಬಿಡಿ, ಫಸ್ಟ್ಗೆ ನಿಮಗೆ. ನಂದು ಮದುವೆ. ನಮ್ಮ ಮನು ಹತ್ರ ಬಂದಿದೆ ಅಂದ್ರೆ ಅಷ್ಟೇನೆ. ನಾನಿದ್ದೀನಿ ಕಾವಲ್ಗಾರ. ಎಸ್ಕಾರ್ಟ್. ನೀನ್ ಕಾವಲ್ ಮಾಡಿ ಮಾಡಿ ನನ್ ಮದ್ವೆ ಆಗಿಲ್ಲ ಇಷ್ಟು ವರ್ಷ. ಸುಮ್ನೆ ಕೂತ್ಕೋ. ಅನ್ ಮೇಡಮ್ ಯೋಚನೆ ಮಾಡಿ ಮೇಡಮ್, ಎಂತ? ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿಗೋಸ್ಕರ ಜನಗಳು ಕಾಯ್ತಾ ಇದ್ದಾರೆ. ಒಪ್ಕೊಳ್ಳಿ ಮೇಡಮ್, ಒಪ್ಕೊಳ್ಳಿ. ಸೂಪರ್ ಪರ್ಫಾರ್ಮ್ ಮಾಡಿದ್ರಿ. ಎಲ್ಲಿಂದ ಬಂದಿರೋದು? ಈ ವೇದಿಕೆಯನ್ನ ಏನಕ್ಕೆ ಆಯ್ಕೆ ಮಾಡಿದ್ರಿ? ನನ್ನ ಹೆಸರು ಗಣರಾಜ್ ಅಂತ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಂದ ಬಂದಿದ್ದೇನೆ. ನಾನು ಸೆಲೂನ್ನಲ್ಲಿ ಕೆಲಸ ಮಾಡ್ತಾ ಇರೋದು. ತಂದೆ ವಸಂತ ಅಂತ, ತಾಯಿ ಕುಮುದಾಕ್ಷಿ. ತಂದೆ ಕೂಲಿ ಕೆಲಸ, ತಾಯಿ ಬೀಡಿ ಕಟ್ಟುದು. ಮತ್ತೆ ಒಬ್ಬ ತಮ್ಮ ಇದ್ದಾನೆ, ಮತ್ತೆ ದೊಡ್ಡಮ್ಮ. ನಾನು ಸುಮಾರು 7ನೇ ಕ್ಲಾಸ್ನಿಂದ ಸೆಲೂನ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. 7ನೇ ಕ್ಲಾಸ್ನಲ್ಲಿ ಅಂದರೆ ನನಗೆ ಶಾಲೆಗೆ ಹೋಗ್ತಿರುವಾಗಲೇ ಸ್ವಲ್ಪ ಹಣದ ಪ್ರಾಬ್ಲಮ್ಸ್ ಇತ್ತು. ಮನೆಯಲ್ಲಿ ಎಲ್ಲರೂ ಕೂಲಿ ಕೆಲಸ ಮಾಡುವಾಗ ಫೀಸ್ ಕಟ್ಟೋಕೆ ಆ ಥರ ಅಂತ. ಅದಕ್ಕೋಸ್ಕರ ನಾನು 7ನೇ ಕ್ಲಾಸಲ್ಲೇ ಕಲಿಯೋಕೆ ಹೋದೆ. 3-4 ತಿಂಗಳಲ್ಲಿ ಕಲಿತು ಅದೇ ಕೆಲಸನ ಪರ್ಮನೆಂಟ್ ಮಾಡ್ತಾ ಇದ್ದೇನೆ. ಈಗಲೂ ಪರ್ಮನೆಂಟ್ ಮಾಡ್ತಾ ಇದ್ದೇನೆ. ಮತ್ತು ನಾನು ಸಂಸಾರ ಕಲಾವಿದರು ಪುತ್ತೂರು ಅನ್ನೋ ಒಂದು ಪ್ರತಿಷ್ಠಿತ ಡ್ರಾಮಾ ಟೀಮ್ನಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ಆಗಿದ್ದೇನೆ. ಮತ್ತು ನಾನು ಇಲ್ಲಿಗೆ ಬರೋಕ್ಕೆ ಕಾರಣ ಏನಂದರೆ, ಯಾವಾಗಲೂ ನಾವು ಮೂಲೆ ಗುಂಪಾಗಿರ್ಬೋದು, ಲೈಫ್ನಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಒಂದು ಛಲ ಇದೆ ನನಗೆ. ಅದಕ್ಕೋಸ್ಕರ ಮತ್ತು ತಾಯಿ ಯಾವುದಾದ್ರು ಕಾಮಿಡಿಗೆಲ್ಲ ನೋಡುವಾಗ, ನಿನ್ನನ್ನು ಯಾವಾಗ ಮಾರಿ ನಾನು ಈ ಥರ ನೋಡ್ತೇನೆ, ನೀನು ಯಾವಾಗ ಆ ಸ್ಟೇಜಿಗೆ ಹೋಗ್ತೀನಿ ಅಂತ. ಈಗ ನಾನು ತಾಯಿಗೆ ಹೇಳಿದೆ, ನೀವು ಏನು ಬೇಜಾರು ಮಾಡಬೇಡಿ ಅಮ್ಮ, ಆದಷ್ಟು ಬೇಗ ನಾನು ಸ್ಟೇಜಿಯಲ್ಲಿ ಹೋಗ್ತೇನೆ, ನೀವು ಕೂಡ ನನ್ನ ಟಿವಿಯಲ್ಲಿ ನೋಡ್ತೀರಾ ಅಂತ. ಹೇಳಿ ಮತ್ತೆ ಅಮ್ಮನ್ಗೆ ನೀವು ಟಿವಿಲಿ ಬರ್ತಿದ್ದೀರಾ ಅಂತ. ಅಮ್ಮ ಯಾನ್ ಟಿವಿ ಬರೋದಿಲ್ಲ ತೂತರದ. ಅಂದ್ರೆ ನೀವು ಈ ವೇದಿಕೆಗೆ ಬರೋದು ನಿಮ್ ತಾಯಿಯ ಬಹುದೊಡ್ಡ ಕನಸು. ತಾಯಿಯ ಬಹುದೊಡ್ಡ ಕನಸು. ನಾನು ಈ ವೇದಿಕೆಗೆ ಬರಬೇಕು ಅಂತ ಅವ್ರು ಮೊದಲು ಅನ್ಕೊಂಡಿದ್ದು ಈ ವೇದಿಕೆ ಬೇಕು ಅಂತ. ಅಂದರೆ ನಂಗೆ ಅನ್ಸೋದೇನು ಅಂದರೆ, ಯಾವತ್ತು ಪ್ರತಿಭೆಗಳು ಅರಳೋದು ಬಡವ್ರ ಮನೆಯಿಂದ. ಆ ಸಾಲಲ್ಲಿ ನೀನು ಕಾಣಿಸ್ತಾ ಇದೆಯಾ ನನ್ನ ಕಣ್ಣಿಗೆ. ಬಟ್ ನಂಗೆ ತುಂಬ ಖುಷಿಯಾಗಿದೆ ಏನು ಗೊತ್ತಾ, ನಿನ್ನ ಪ್ರೊಫೆಷನ್ನ ಭಾಳ ಹೆಮ್ಮೆಯಾಗಿ ಹೇಳಿದೆ ನೀನು. ಅದು ಭಾಳ ದೊಡ್ಡ ಖುಷಿ. ಶುಭವಾಗಲಿ. ಎಲ್ಲರೂ ಹೇಳ್ತಾ ಇದ್ರೆ ಅಲ್ಲಿ ಕೂರೋಣ ಇಲ್ಲಿ ಕೂರೋಣ ಅಂತ. ನೀ ಬಾ, ಇವ್ರ ಜೊತೆ ಕೂತ್ಕೋಬಾ, ನಮ್ಮ ಅಕುಲ್ ಅವ್ರ ಜೊತೆ, ಅಕುಲ್ ಅವ್ರ ಜೊತೆ ಬಂದು ಕೂತ್ಕೋಬಾ. ಅಕುಲ್ ಬಜಾರ್ ನೋಡ್ತಿದ್ದೀವಿ ಅಲ್ವಾ? ಯಾವ ಬಜಾರ್ ಆದ್ರೂ ಅಲ್ಲ ಸ್ವಲ್ಪ ಬಾ ಆಟೋಲ್ ಕೂರುವ.